ಇಲ್ಲಿ ಕಲ್ಲಿರುವಂತ ಮೊದಲನೇ ಪೋಸ್ಟ್ ಇಲ್ಲಿ ಅರಣ್ಯ ಸೇವೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಟೋಟಲ್ ಆಗಿ 144 ಪೋಸ್ಟ್ ಖಾಲಿ ಇರತ್ತೆ. ಎರಡನೇದಾಗಿ ರಾಜ್ಯ ಸೇವೆ ಅಂತೇಳಿ 127 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಮೂರನೇದಾಗಿ ಸಿವಿಲ್ ಇಂಜಿನಿಯರಿಂಗ್ ಸೇವೆ ಅಂತೇಳಿ 114 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂತೆ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಅಪ್ಲೈ ಮಾಡಬಹುದು. ಆದ್ರೆ 10ನೇ ಪಾಸ್ ಆಗಿರ್ಬೇಕಾಗತ್ತೆ. ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಅವ್ರು 10ನೇ ಪಾಸ್ ಆಗಿರ್ಬೇಕು. ಅದ ನಂತರ ಸೆಕೆಂಡ್ ಪೋಸ್ಟ್ ಕೂಡ ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನ ಸಲ್ಲಿಸೆ, ಅಥವಾ ಸಿವಿಲ್ ಇಂಜಿನಿಯರ್ ನಲ್ಲಿ ನೀವೇನಾದ್ರೂ ಡಿಪ್ಲೊಮಾ ಪದವಿ ಪಾಸ್ ಆದವ್ರು ಕೂಡ ಅಪ್ಲೈ ಮಾಡಬಹುದು. ಅದರ ಬಳಿಕ ಅರಣ್ಯ ಸೇವೆ ಹುದ್ದೆಗೆ 10ನೇ ಪಾಸ್ ಆಗಿರ್ಬೇಕು. ರಾಜ್ಯ ಸೇವೆಗೆ ಸೆಕೆಂಡ್ PUC ಡಿಗ್ರಿ ಮತ್ತೆ ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ. ಟೋಟಲ್ ಆಗಿ 157 ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ ಒಂದೊಂದು ತಿಳಿಸ್ಕೊಡ್ತಾರೆ. ತುಂಬಾ ಜನ ಕೇಳ್ತಾರ, ಸರ್ ಅಧಿಸೂಚನೆ ತಿಳಿಸ್ಕೊಡಿ ಅಂತೇಳಿ. ನೋಡಿ, ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನ 25 ಮಾರ್ಚ್ 2025 ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಈ ಒಂದು 25 ಮಾರ್ಚ್ 2025 ನೋಟಿಸ್ ಆಗಿರತ್ತೆ. ಈ ಒಂದು ನೋಟಿಸ್ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅವ್ರು ಬೇರೆ ಭಾಷೆದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಹಿಂದಿನಲ್ಲಿ ಅಥವಾ ಈ ಒಂದು ಭಾಷೆದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೇನೆ ಸಂಪೂರ್ಣ. ಮೊದಲನೇದಾಗಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ, ಆ ಒಂದು ಪ್ರಕಟ ಮಾಡಿದಂತ ದಿನಾಂಕ ತಿಳಿಸ್ಕೊಟ್ಟಿದ್ದೇವೆ. ಮತ್ತು ಆನ್ಲೈನ್ ನಲ್ಲಿ ಅರ್ಜಿ ಪ್ರಾರಂಭ ಆದಂತ ದಿನಾಂಕ 28/3/2025 ಅರ್ಜಿ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 17/4/2025 ತನಕ ಅವಕಾಶ ಇರತ್ತೆ. 17 ಏಪ್ರಿಲ್ 2025 ತನಕ ಅವಕಾಶ ಇರತ್ತೆ. ಮತ್ತೆ ಇಲ್ಲಿ ಖಾಲಿರುವಂತಹ ಪೋಸ್ಟ್ ರಾಜ್ಯ ಸೇವೆ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಅರಣ್ಯ ಸೇವೆ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ ಹುದ್ದೆಗೆ ಅರ್ಜಿಯನ್ನ ಕರೆದಿರುವಂತದ್ದು. ಇದಕ್ಕೆ ಅಪ್ಲೈ ಮಾಡ್ಬೇಕು. ಇನ್ನು ವಯೋಮಿತಿಗೆ ಬರ್ಬೇಕಂದ್ರೆ ಕನಿಷ್ಠವಾಗಿ 18 ವರ್ಷ ಆಗಿರ್ಬೇಕು. ಆದ್ರೆ 19 ವರ್ಷ ಕೊಟ್ಟಿದ್ದಾರೆ. ಈ ಒಂದು ನೇಮಕಾತಿ ಪ್ರಕಾರ ರಾಜ್ಯ ಸೇವೆ ಅರಣ್ಯ ಸೇವೆ ಹುದ್ದೆಗಳಿಗೆ. ಇನ್ನು ಗರಿಷ್ಠ 38 ವರ್ಷ. ಆದ್ರೆ ವಯೋಮಿತಿ ಸಡಿಲಿಕ್ಕೆ ಇರೋದ್ರಿಂದ OBC ಅವರಿಗೆ 19ರಿಂದ 40 ವರ್ಷ, SC ST ದವರಿಗೆ 19ರಿಂದ 43 ವರ್ಷ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವೇನಾದ್ರೂ PWD ಅಭ್ಯರ್ಥಿ ಆಗಿತ್ತಂದ್ರೆ 19 ವರ್ಷದಿಂದ 45 ವರ್ಷ ತನಕ ಅವಕಾಶ ಇರ. ಇನ್ನು ಅಭ್ಯರ್ಥಿ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕದ ವಿಷಯಕ್ಕೆ ಬರ್ಬೇಕಂದ್ರೆ ಸಾಮಾನ್ಯ ಅಭ್ಯರ್ಥಿಗೆ 544 ರೂಪಾಯಿ ತನ ಪಾವತಿ ಮಾಡ್ಬೇಕು. ಅದೇ ರೀತಿಯಾಗಿ ಉಳಿದಂತ ಅಭ್ಯರ್ಥಿಗೆ 344 ರೂಪಾಯಿ ತನ ಪಾವತಿ ಮಾಡ್ಬೇಕಾಗತ್ತೆ. ಸಾಮಾನ್ಯ ಅಭ್ಯರ್ಥಿಗೆ 544 ರೂಪಾಯಿ, ಉಳಿದಂತ SC ST ಅಭ್ಯರ್ಥಿಗಳು, PWD ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 344 ರೂಪಾಯಿ ತನ ಅರ್ಜಿ ಶುಲ್ಕ ಪಾವತಿ ಮಾಡ್ಬೇಕು. ಮತ್ತೆ ಈ ಸಂಸ್ಥೆ ಹೆಸರು ನಾಗರಿಕ ಸೇವಾ ಪರೀಕ್ಷೆ ಅಂತ ಹೇಳಿ 2025 ಪರೀಕ್ಷೆ ಆಗಿರತ್ತೆ. ಇದು ನಾಗರಿಕ ಸೇವಾ ಪರೀಕ್ಷೆ. ಇದಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾರ, ಈಗೇನು UPSC ಇರತ್ತಲ್ಲ ಅದೇ ರೀತಿಯಾಗಿ ಈ ಒಂದು ಪರೀಕ್ಷೆ ಇರತ್ತೆ MPSC ಅಂತೇಳಿ. ಈ ಒಂದು MPSC ಕೂಡ ನೀವು ಭಾಗವಹಿಸಬಹುದು ಅಥವಾ ಬೇಡ ಅಂದ್ರೆ ಬಿಟ್ಬೇಡಿ. ಆದ್ರೆ ಕೆಲವು ಜನ ಬೈಬೇಕು, ಸರ್ ಇದ್ಯಾಕೆ ನಮಗೆ ತಿಳಿಸ್ಕೊಡ್ತಿದಾರ ಅಂತೇಳಿ. ನೋಡಿ, ಆಲ್ ಕರ್ನಾಟಕ ರಾಜ್ಯ ಅದೇ ರೀತಿಯಾಗಿ ಭಾರತದಲ್ಲಿ ಏನೇನು ಪೋಸ್ಟ್ ಇರತ್ತಲ್ಲ ಎಲ್ಲ ತಿಳಿಸ್ಕೊಡ್ತೇವೆ. ಅಪ್ಲೈ ಮಾಡೋರು ಅಪ್ಲೈ ಮಾಡಿ, ಬೇಡ ಅಂದ್ರೆ ಬಿಟ್ಬೇಡಿ. ಕೆಲವೊಂದು ವಿದ್ಯಾರ್ಥಿಗೆ ಯೂಸ್ ಆಗತ್ತಲ್ಲ ಅದೇ ಒಂದು ಕಾರಣಕ್ಕಾಗಿ ತಿಳಿಸ್ಕೊಡ್ತಾ ಇರ್ತಾರೆ. ಯಾರು ಕೂಡ ಕೆಟ್ಟ ಕಮೆಂಟ್ ಹಾಕೋರು ಹಾಕ್ಬೋದು, ಬೇಡ ಅಂದ್ರೆ ಬಿಟ್ಬಿಡಿ. ಇನ್ನೊಂದು ಮಾತನ್ನ ತಿಳಿಸ್ಕೊಡ್ತಾನೆ. ಈ ಒಂದು ಪೋಸ್ಟ್ ಇದೆಯಲ್ಲ ಇದು ನಿಮಗೆ ಯೂಸ್ ಆಗ್ಲಿಲ್ಲ ಅಂದ್ರೆ ಕೆಲವು ಜನರಿಗೆ ಯೂಸ್ ಆಗ್ತಾ ಇರತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಖಾಲಿ ಇರುತ್ತೆ ಟೋಟಲ್ ಪೋಸ್ಟ್. ನೋಡಿ, ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಸುಮಾರು 57 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. 357 ಪೋಸ್ಟ್. ಇನ್ನೊಂದು ಹೇಳ್ಬೇಕಂದ್ರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲಿಗೆ ಒಂದು ಮುಖ್ಯ ಪರೀಕ್ಷೆ ಇರತ್ತೆ, ನಾಗರಿಕ ಸೇವಾ ಪರೀಕ್ಷೆ ಇರೋದ್ರಿಂದ ಮಹಾರಾಷ್ಟ್ರ ನಾಗರಿಕ ಸೇವಾ ಪರೀಕ್ಷೆ. ಈಗೇನು KPSC ಇದಲ್ಲ ಅದೇ ರೀತಿಯಾಗಿ ಮಹಾರಾಷ್ಟ್ರ ಒಂದು MPSC ಅಂತೇಳಿ ಇರತ್ತೆ. ಇಲ್ಲಿ ರಾಜ್ಯದ ಹೆಸರು ಹೇಗೆ ಚೆಕ್ ಮಾಡ್ಕೋಬೇಕಂದ್ರೆ ನಮ್ಮೊಂದು ಕರ್ನಾಟಕ ಇದೆಯಲ್ಲ K ಬರತ್ತೆ. ಈ ಒಂದು ಕರ್ನಾಟಕ KPSC. ಈಗ UPSC ಇದು ಕೆಲ ಒಂದು ಭಾರತಕ್ಕೆ ಸಂಬಂಧಪಟ್ಟಂತೆ UPSC ಆಗಿರತ್ತಲ್ಲ ಇದು ಇವು ಬರತ್ತೆ. ಅದ ನಂತರ ಈಗ K ಇದೆಯಲ್ಲ ಇದು KPSC ನಮ್ಮ ಒಂದು ಕರ್ನಾಟಕ ಆಗಿರತ್ತೆ. ಈಗ M ಬತ್ತ ಅಂತ ತಿಳ್ಕೊಳ್ಳಿ, ಇದು ಮಹಾರಾಷ್ಟ್ರ. ಅದೇ ರೀತಿಯಾಗಿ MP ಬತ್ತ ಅಂದ್ರೆ ಅದು ಮಧ್ಯಪ್ರದೇಶ. ಈ ರೀತಿಯಾಗಿ ಇದು MPSC ಅಂತ ನೇಮಕ ಆಗಿರತ್ತೆ, ಇದು ಮಹಾರಾಷ್ಟ್ರ ನಾಗರಿಕ ಸೇವಾ ಆಗಿರತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅರ್ಜಿ ಸಲ್ಲಿಸೋರು ಅರ್ಜಿಯನ್ನ ಸಲ್ಲಿಸಿ, ಬೇಡ ಅಂದ್ರೆ ಬೇಡಿ. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಅವರಾದ್ರೂ ಅರ್ಜಿ ಸಲ್ಲಿಸ್ತಾರೆ. ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು BA ಅಥವಾ BTech ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನ ಸಲ್ಲಿಸಿ. ಅರ್ಜಿ ಸಲ್ಲಿಸುವಂತ ಲಿಂಕ್ ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು. www.mpsconline.gov.in ಗೆ ಬಿಟ್ಟು ಅನ್ಕೊಂಡು ಅಪ್ಲೈ ಮಾಡ್ಬೇಕು ಅವಕಾಶ ಇರತ್ತೆ. mpsc.online.gov.in ಗೆ ಬಿಟ್ಟು ಅನ್ಕೊಂಡು ಅಪ್ಲೈ ಮಾಡಿ. ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ನ